ನೇಪಾಳ ಪ್ರವಾಹದಲ್ಲಿ ಮಾಜಿ ಕೇಂದ್ರ ಸಚಿವರ ಸೊಸೆ ಕೂಡ ನಾಪತ್ತೆಯಾಗಿದ್ದಾರೆ. ಇನ್ನು ಪ್ರವಾಹದಲ್ಲಿ ಕಣ್ಮರೆಯಾಗಿದ್ದಾರೆ ಶರ್ಮಿಷ್ಠಾ ಭೌಮಿಕ್ ರಾಯ್ ಅವರು. ಮಾಜಿ ಕೇಂದ್ರ ರೈಲ್ವೆ ಸಚಿವರಾದಂಥ ಮುಕುಲ್ ರಾಯ್ ಅವರ ಸೊಸೆ ನಾಪತ್ತೆಯಾಗಿರುವಂಥದ್ದು. ಮಾಜಿ ಟಿಎಂಸಿ ಶಾಸಕ ಶುಭ್ರಾಂಶು ರಾಯ್ ಅವರ ಪತ್ನಿ ಶರ್ಮಿಷ್ಠಾ ಅವರು ನಾಪತ್ತೆಯಾಗಿದ್ದಾರೆ. ತವರು ಮನೆಯವರ ಜೊತೆ ಮಾನಸ ಸರೋವರಕ್ಕೆ ಯಾತ್ರೆಗೆ ಅಂತ ಹೇಳಿ ತೆರಳಿದ್ರು. ಯಾತ್ರೆಗೆ ತೆರಳಿದ್ದಾಗಲೇ ದಿಢೀರ್ ಅಂತ ಹೇಳಿ ಪ್ರವಾಹ ಸಂಭವಿಸಿರುವಂತಹ ಕಾರಣ ಇವರು ಕೂಡ ನಾಪತ್ತೆಯಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿರುವಂತದ್ದು. ಇಲ್ಲಿ ತವರು ಮನೆಗೆ ಹೋಗಿದ್ರು. ಅವರ ಜೊತೆಗೆ ಮಾನಸ ಸರೋವರಕ್ಕೆ ಅಂತ ಹೇಳಿ ಯಾತ್ರೆಗೆ ಹೋದಂತಹ ಸಂದರ್ಭದಲ್ಲಿ ದಿಢೀರಾಗಿ ಪ್ರವಾಹ ಸಂಭವಿಸಿರುವಂತಹ ಕಾರಣ ಇವರು ಕೂಡ ನಾಪತ್ತೆಯಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಈಗ ಮಾನಸ ಸರೋವರ ಅಂತಂದ್ರೆ ಯಾತ್ರಿಕರು ಹೆಚ್ಚು, ಯಾತ್ರೆಗೆ ಅಂತ ಹೇಳಿ ತೆರಳುವವರು ಹೆಚ್ಚು. ಹಾಗಾಗಿ ಈ ಭಾಗದಲ್ಲಿ ಪ್ರವಾಹ ಸಂಭವಿಸಿರುವಂತಹ ಕಾರಣ ಯಾರೆಲ್ಲ ಯಾತ್ರೆಗೆ ತೆರಳಿದ್ರೋ ಅವರು ಕೂಡ ಪ್ರವಾಹದಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರಿಗಾಗಿ ಶೋಧ ಕಾರ್ಯವನ್ನ ಮುಂದುವರೆಸಿರುವಂಥದ್ದು. ಈ ಪ್ರವಾಹದಲ್ಲಿ ಮಾಜಿ ಕೇಂದ್ರ ಸಚಿವರ ಸೊಸೆ ಕೂಡ ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಅವರನ್ನು ಕೂಡ ಹುಡುಕೋದಕ್ಕೆ ಶೋಧ ಕಾರ್ಯ ಮುಂದುವರೆದಿದೆ.